ಆಸರೆ ಟಿವಿ ವೀಕ್ಷಕರೇ, ಹಾನರ್ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. 16 ವರ್ಷದಿಂದ ಸಭಾಪಾಲಕರ ಸೇವೆ, ಸುವಾರ್ಥ ಸೇವೆ, ಆತ್ಮಿಕ ಪುಸ್ತಕಗಳನ್ನು ಬರೆದು ಪ್ರಕಟಿಸುವಂಥ ಸೇವೆ, ಸತ್ಯವೇದ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾತ್ರವಲ್ಲ, ಭಾಷಾಂತರ ಸೇವೆ ಮತ್ತು ಟಿವಿ ಚಾನೆಲ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಪಾಸ್ಟರ್ ಸಜ್ಜಿ ವರ್ಗೀಸ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. 1 ಸಾಮುವೇಲ 2ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ನೋಡುತ್ತೇವೆ, ನನ್ನನ್ನು ಸನ್ಮಾನಿಸುವವನು ನಾನು ಸನ್ಮಾನಿಸುತ್ತೇನೆ ಎಂದು. ಪ್ರಿಯರೇ, ಹೌದು, ಅವರ ಜೀವಿತದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ದುಃಖಗಳು ಬಂದಾಗಲೂ ಸಹ ಎಲ್ಲದರ ಮಧ್ಯದಲ್ಲಿ ಸ್ಥಿರವಾಗಿ ನಿಂತು ಕರ್ತನ ಸೇವೆಯನ್ನು ದೃಢವಾಗಿ ಸತತವಾಗಿ ಮಾಡಿಕೊಂಡು ಬಂದಿರುತ್ತಾರೆ. ಅಂಥವರನ್ನು ಗುರುತಿಸಿ ನಮ್ಮ ಆಸರೆ ಟಿವಿ ಹಾನರ್ ಎಂಬ ಕಾರ್ಯಕ್ರಮಕ್ಕೆ ಅವರನ್ನು ಇಲ್ಲಿ ಕರೆತಂದಿರುತ್ತೇವೆ. ಈ ಸಮಯದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೋಸ್ಕರವಾಗಿ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಈ ಸಮಯದಲ್ಲಿ ಈ ನಮ್ಮ ಚಿಕ್ಕದಂಥ ಸನ್ಮಾನವನ್ನು ಅವರು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ನಮ್ಮ ಮಧ್ಯದಲ್ಲಿರುವಂತಹ ಸಭಾಪಾಲಕರಾದಂಥ ಪಾಸ್ಟರ್ ಪ್ರಶಾಂತ್ ಮಾಬೇನ್ ಅವರು ಅವರನ್ನು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಪಾಸ್ಟ್ರೆ. ನೀವು ಈ ರೀತಿಯ ಸೇವೆಯನ್ನು 16 ವರ್ಷದಿಂದ ಸುವಾರ್ಥ ಸೇವೆಯನ್ನು ಅನೇಕ ಸೇವೆಗಳನ್ನು ಮಾಡಿಕೊಂಡು ಬಂದಿರ್ತೀರಾ ಪಾಸ್ಟ್ರೆ. ನಿಮ್ಮ ಒಂದು ಅನುಭವದ ಮಾತನ್ನು ಹೇಳಲು ಬಯಸ್ತೀರಾ? ನನ್ನನ್ನು ಈ ಆಸರೆ ಟಿವಿಯ ಕಾರ್ಯಕರ್ತರು ನನ್ನ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದರಲ್ಲಿ ಬಹಳಷ್ಟು ಸಂತೋಷವಿದೆ. ಪ್ರತ್ಯೇಕವಾಗಿ ಕಳೆದ 16 ವರ್ಷಗಳು ಕರ್ತನ ಸೇವೆಯಲ್ಲಿ ವಿವಿಧ ಕಡೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಕರ್ತನ ನನಗೆ ಸಹಾಯ ಮಾಡಿದನು. ಮಂಗಳೂರಿನಿಂದ ನನ್ನ ಸೇವೆಯನ್ನು ಆರಂಭಿಸಿ ಗುಲ್ಬರ್ಗ, ಸೋಲಾಪುರ್, ಸಾಗರ, ಭದ್ರಾವತಿ, ಮೈಸೂರು, ಈಗ ಬೆಂಗಳೂರಿನಲ್ಲಿ ಕರ್ತನ ಸೇವೆಯಲ್ಲಿ ಆಗಿದ್ದೇನೆ. ದೇವರು ನನಗೆ ಕೊಟ್ಟಂತಹ ಸಮಯಗಳನ್ನು ಕರ್ತನ ಸೇವೆಗೋಸ್ಕರ ಬೇರ್ಪಡಿಸುವ ಹಾಗೆ ಅದರಲ್ಲೂ ಆಸರೆ ಟಿವಿಯೊಂದಿಗೆ ಸೇರಿ ದೇವರ ವಾಕ್ಯವನ್ನು ಕಲಿಸುವುದಕ್ಕಾಗಿ, ಅನೇಕರಿಗೆ ಪ್ರಯೋಜನವಾಗುವುದಕ್ಕಾಗಿ ದೇವರು ನನ್ನನ್ನು ಉಪಯೋಗಿಸ್ತಿರುವುದರಲ್ಲಿ ನನಗೆ ಭಾಳ ಸಂತೋಷವಿದೆ. ನನಗೆ ಇಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಆಸರೆ ಟಿವಿಯ ಎಲ್ಲ ಕಾರ್ಯಕರ್ತರಿಗೆ, ದೇವರ ಸೇವಕರಿಗೆ, ಅವರ ಕುಟುಂಬಕ್ಕೆ ನಾನು ಬಹಳಷ್ಟು ಆಭಾರಿಯಾಗಿದ್ದೇನೆ. ವಂದನೆ ಸಲ್ಲಿಸ್ತೇನೆ. ಮುಂದೆ ನನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂದು ವಿನಂತಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಪಾಸ್ಟ್ರೆ. ಈ ಸಮಯದಲ್ಲಿ ನಿಮ್ಮ ಸೇವೆಯನ್ನು ಕುರಿತು ನಾವು ಪ್ರಾರ್ಥನೆ ಮಾಡಲು ಹೋಗುತ್ತೇವೆ ಪಾಸ್ಟ್ರೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಕರ್ತನು ಇನ್ನೂ ಹೆಚ್ಚಾದ ಕಡೆಗಳಲ್ಲಿ ಹಮ್ಮಿಕೊಳ್ಳುವಂತೆ, ಇನ್ನೂ ವಿಸ್ತಾರವಾಗುವಂತೆ ಕರ್ತನು ತಾನೇ ನಿಮಗೆ ಕೃಪೆ ತೋರಿಸಲಿ ಅಂತೇಳಿ ನಾವು ಪ್ರಾರ್ಥಿಸುತ್ತೇನೆ. ದೈವಿಕವಾದಂಥ ಕಾರ್ಯ ನಿಮ್ಮ ಒಂದು ಸೇವೆಯಲ್ಲಿ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಪರಿಶುದ್ಧನಾದಂಥ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬರ್ತೇವಪ್ಪ. ಪಾಸ್ಟರ್ಗಾಗಿ ನಾನು ಪ್ರಾರ್ಥಿಸುತ್ತೇನೆ ರಾಜನೇ, ಇದುವರೆಗೂ ಅವರ ನಂಬಿಗಸ್ತರಾಗಿ ನಡೆಸಿಕೊಂಡು ಬಂದಿದೆಯಾ, ಇನ್ನು ಮುಂದೆಯೂ ಸ್ವಾಮಿ ಅವರನ್ನು ನಡೆಸಿಕೊಂಡು ಬರಬೇಕಾಗಿ ನಾನು ಬೇಡಿಕೊಳ್ತೇನೆ ರಾಜನೇ. ಬೇಕಾದಂಥ ಸಕಲ ವಿಧವಾದಂಥ ರೀತಿಯಲ್ಲಿ ಸ್ವಾಮಿ ಅವರನ್ನು ಆಶೀರ್ವದಿಸಿ ಮುನ್ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಅವರ ಎಲ್ಲೆಗಳನ್ನು ವಿಸ್ತರಿಸಬೇಕಾಗಿ ನಾನು ಬೇಡಿಕೊಳ್ತೇನೆ ರಾಜನೇ. ನೀನು ಪ್ರಾರ್ಥನೆ ಕೇಳಿದ ದೇವರನ್ನಾಗಿದ್ದಕ್ಕಾಗಿ ಸ್ತೋತ್ರ. ಅವರನ್ನು, ಅವರ ಸಭೆಯನ್ನು, ಅವರ ಸೇವೆಯನ್ನು ಕರ್ತನೆ, ಅವರು ಪಡುವಂಥ ಎಲ್ಲ ಪ್ರಯಾಸಗಳಲ್ಲಿ ಅವರ ಜೊತೆಯಾಗಿದ್ದು ನೀನು ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಇವರ ಮೂಲಕವಾಗಿ ನೀವು ಮಹಿಮೆ ಹೊಂದಬೇಕಾಗಿ ನಾನು ಬೇಡಿಕೊಳ್ತೇನೆ. ಎಲ್ಲ ಘನತೆ ನಿಮಗೆ ಮಾತ್ರ ಸಲ್ಲಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವಳ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು, ನಿಮ್ಮ ಸೇವೆಯನ್ನು ಆಶೀರ್ವದಿಸಲಿ. ಇದೇ ನಮ್ಮ ಪ್ರಾರ್ಥನೆ ಆಗಿದೆ ಪಾಸ್ಟ್ರೆ. ದೇವರು ನಿಮ್ಮ ನೇರವಾಗಿ ಆಶೀರ್ವದಿಸಲಿ. ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಹಾನರ್ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ. ಪ್ರಿಯರೇ, ಈ ದಿನ ಈ ಒಂದು ಹಾನರ್ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಿರುವಂಥ ಸನ್ಮಾನಕ್ಕೆ ಅವರನ್ನು ಗುರುತಿಸಿ ಈ ಒಂದು ಆಸರೆ ಟಿವಿ ಚಾನೆಲ್ ಮೂಲಕ ಅವರನ್ನು ಗೌರವಿಸಲ್ಪಟ್ಟಿರುವಂಥ ಪಾಸ್ಟರ್ ಸಜ್ಜಿ ವರ್ಗೀಸ್ ಬೆಂಗಳೂರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಪಾಸ್ಟ್ರೆ. ಈ ಒಂದು ನಮ್ಮ ಆಸರೆ ಟಿವಿ ಚಾನೆಲ್ ಸೇವಕರನ್ನು, ವಿಶೇಷವಾಗಿ ದೇವರ ಕೆಲಸ ಮಾಡುವ, ದೇವರಿಗಾಗಿ ಪ್ರಯಾಸ ಪಡುವಂಥ ಅನೇಕ ನೋಡ್ತೇವೆ ನಾವು. ಈ ಲೋಕದಲ್ಲಿ ಸೇವೆ ಮಾಡುವ ಅನೇಕ ಸೇವಕರುಗಳು ಅನೇಕ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಬೇರೆ ಬೇರೆ ರೀತಿಯ ಅವರಿಗೆ ಕೊಟ್ಟಿರುವಂಥ ಕಾರ್ಯಗಳ ಮೂಲಕ, ದೇವರವರಿಗೆ ಕೊಟ್ಟ ದರ್ಶನಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ದೇವರ ಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ನೀವು ಅನೇಕ ಸೇವೆಗಳನ್ನು ಮಾಡ್ತಾಯಿದ್ದೀರಿ. ನಿಮ್ಮನ್ನು ಗುರುತಿಸಿ ಈ ಒಂದು ಆಸರೆ ಟಿವಿ ಚಾನೆಲ್ನ ಮೂಲಕ ಈ ದಿನ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಿದ್ದಾರೆ. ದೇವರು ಕೊಟ್ಟಂಥ ಒಂದು ಕೃಪೆ, ದೇವರು ಕೊಟ್ಟಂಥ ಸಹಾಯ, ದೇವರ ನಮಗೆ ಸ್ತೋತ್ರ. ನಿಜವಾಗಿ ಪಾಸ್ಟೆ, ನಿಮಗೆ ಈ ಒಂದು, ಯಾಕಂದರೆ ನೀವು 16 ವರ್ಷದಿಂದ
ಈ ನೀವೊಂದು ಪಾಲಕರ ಸೇವೆಯನ್ನು ಮಾಡ್ತಾ ಇದ್ದೀರಿ. ಈ 16 ವರ್ಷಗಳ ಸಭಾಪಾಲಕರ ಸೇವೆ ಮಾಡುವುದಕ್ಕೆ ಮೊದಲು ನಿಮಗೊಂದು ಸಣ್ಣ ಪ್ರಾಯ, ಚಿಕ್ಕ ಪ್ರಾಯದಲ್ಲಿ ಏನಾದರೂ ಒಂದು ನನಗೆ ಏನಾದರೂ ಒಂದು ಸೇವೆಗಳನ್ನು ಮಾಡಬೇಕು ಅಥವಾ ಜನರಿಗೆ ಏನಾದರೂ ಒಂದು ಉಪಕಾರ ಮಾಡಬೇಕು, ಯಾವುದಾದ್ರೂ ಒಂದು ಅಂಥ ಒಂದು ನಿಮಗೆ ಮನಸ್ಸಿತ್ತವ ಅಷ್ಟೇ? ನನ್ನ ಬಾಲ್ಯಕಾಲದಲ್ಲಿ ನಾನು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದದ್ದು. ನನ್ನ SSLC ಓದುತ್ತಿರುವ ಸಮಯದಲ್ಲಿ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವ ಅವಕಾಶ ನನಗೆ ಸಿಕ್ತು. ಬಾಲ್ಯ ಪ್ರಾಯದಲ್ಲೇ ನನಗೆ ಕ್ರಿಸ್ತನ ಸೇವೆ ಮಾಡಬೇಕೆಂಬಂತಹ ದೊಡ್ಡ ಬಯಕೆ ಇತ್ತು. ಅದರ ನಿಮಿತ್ತ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ದೇವರ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರ ವಿವಿಧ ಕಡೆಗಳಿಗೆ ಹೋದೆ. ಅಂದರೆ ಬಾಲ್ಯದಿಂದಲೇ ನನ್ನ ಹೃದಯದ ಏಕೈಕ ಬಯಕೆ ನನ್ನನ್ನು ಸೃಷ್ಟಿಸಿದ, ನನಗೋಸ್ಕರ ಪ್ರಾಣ ಕೊಟ್ಟು ನನ್ನನ್ನು ರಕ್ಷಿಸಿದ ನನ್ನ ಕರ್ತನಿಗೋಸ್ಕರ ನನ್ನ ಜೀವಿತ ಮುಡಿಪಾಗಬೇಕು, ನನ್ನ ಈ ಜೀವಿತದಿಂದ ನನ್ನ ದೇವರಿಗೆ ಪ್ರಯೋಜನ ಆಗಬೇಕು ಎಂಬುದು ನನ್ನ ಬಾಲ್ಯದ ಒಂದು ಬಯಕೆ ಆಗಿತ್ತು. ಬಾಲ್ಯದಿಂದಲೇ ನಿಮಗೆ ಒಂದು ಬಯಕೆ ಆಗಿತ್ತು. ಬಾಲ್ಯದಲ್ಲೇ ನೀವು 10th ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಿಸಲ್ಪಟ್ಟ ಮೇಲೆ ಇದು ಅನೇಕ ಕಡೆಗಳಿಗೆ ನೀವು ಬೈಬಲ್ ಸ್ಟಡಿ ಅಥವಾ ಸತ್ಯವೇದ ಸ್ಕೂಲ್ಗಳಿಗೆ ಹೋಗಿ ದೇವರ ವಾಕ್ಯವನ್ನು ಕಲಿತಿದ್ದೀರಿ. ನೀವು ಮೊದಲು ಬೇರೆ ಬೇರೆ ಕಡೆಗಳಿಗೆ ಹೋಗಿ ದೇವರ ವಾಕ್ಯಗಳನ್ನ ಕಲಿತು ಆಮೇಲೆ ನೀವು ಸೇವೆಗಾಗಿ ಫಸ್ಟ್ ನಿಮಗೆ ಈ ಒಂದು ಸಭಾಪಾಲಕರ ಸೇವೆ 16 ವರ್ಷದಿಂದ ಈ ಒಂದು ಸೇವೆ ಮಾಡಲಿಕ್ಕೆ ಯಾವ ರೀತಿ ಒಂದು ಪ್ರೇರಣೆ ಬಂತು ನಿಮಗೆ? ಸಾಮಾನ್ಯವಾಗಿ ಸೇವೆಗೋಸ್ಕರ ದೇವರು ಕರೆಯುವಾಗ ನಮ್ಮ ಮೇಲಿನ ಕರೆ ಏನೆಂಬುದಾಗಿ ನಾವು ಮೊದಲು ಗುರುತಿಸಬೇಕು. ಎಲ್ಲ ಸೇವೆ ನಮಗೆ ಮಾಡಲಿಕ್ಕಾಗಲ್ಲ, ಆದರೆ ನಿರ್ದಿಷ್ಟವಾದ ಸೇವೆಗಾಗಿ ದೇವರು ಕರೀತಾನೆ. ನನಗೆ ದೇವರು ಕೊಟ್ಟಿರುವಂತಹ ಸೇವೆ ಮುಖ್ಯವಾಗಿ ಸಭಾಪಾಲನಾ ಸೇವೆ ಎಂಬುದಾಗಿ ನನಗೆ ಅರ್ಥವಾಯಿತು. ಯಾಕಂದರೆ ನನ್ನ ಸಭಾಪಾಲನೆಯಲ್ಲಿ ನನಗೆ ಅದು ಅನುಭವ ಆಯಿತು, ನನ್ನ ಸೇವೆ ಮುಖ್ಯವಾಗಿದೆ ಎಂಬುದಾಗಿ. ಆದ್ದರಿಂದ ನಾನು ಆ ರೀತಿ ಸಭಾಪಾಲನಾ ಸೇವೆಯಲ್ಲಿ ತೊಡಗಿಸಿಕೊಂಡೆ. ಹಾಗೆ ನಾನು ಅನೇಕ ಕಡೆಗಳಲ್ಲಿ, ಕರ್ನಾಟಕದ ಅನೇಕ ಭಾಗಗಳಲ್ಲಿ, ಗುಲ್ಬರ್ಗದಿಂದ ಹಿಡಿದು ಬೆಂಗಳೂರಿನ ತನಕ 5-6 ಕಡೆಗಳಲ್ಲಿ ಸಭಾಪಾಲಕನಾಗಿ ವಿವಿಧ ಸಭೆಗಳಲ್ಲಿ ಸೇವೆ ಮಾಡಿದ ಒಂದು ಅನುಭವ ನನಗಿದೆ. ಅದು ದೇವರು ಕೊಟ್ಟಂಥ ದೊಡ್ಡ ಭಾಗ್ಯ, ಅವಕಾಶ ಅಂತ ನಾನು ತಿಳ್ಕೊಳ್ತೇನೆ. ಫಸ್ಟ್ ನಿಮಗೆ ಇದು ಬೇರೆ ಬೇರೆ ಕಡೆಗಳಲ್ಲಿ ಒಂದು ಸಭಾಪಾಲಕರ ಸೇವೆ ಮಾಡುವಾಗ ನಿಮಗೆ ಎಲ್ಲ ಕಡೆಗಳಲ್ಲಿ ನಿಮಗೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಅಥವಾ ನಿರುತ್ಸಾಹ ಕೆಲವು ಕಡೆಗಳಲ್ಲಿ ಸೇವೆ ಮಾಡುವಾಗ ಸಿಕ್ಕುವಾಗ ಅದಕ್ಕೆ ಪ್ರತಿಕ್ರಿಯೆ? ಯಾಕಂದರೆ ಕರ್ತನ ಸೇವೆ ನಿಮಿತ್ತ ನಾವು ಹೋಗುವಾಗ ಎಲ್ಲ ಕಡೆ ನಮಗೆ ಪ್ರೋತ್ಸಾಹ ಸಿಗಬೇಕಂತ ಇಲ್ಲ. ಯಾಕಂದರೆ ನಾವು ಸಭಾಪಾಲನಾ ಸೇವೆ ಮಾಡುವಂತಹ ಜನರು ಅವರ ಮೆಂಟಾಲಿಟಿ ವ್ಯತ್ಯಸ್ತವಾಗಿರ್ತದೆ. ಕೆಲವರು ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳಿರ್ತಾರೆ. ಪ್ರತ್ಯೇಕವಾಗಿ ನಾನು ಬಹಳ ಬಾಲ್ಯದಿಂದಲೇ ಒಬ್ಬ ಸಭಾಪಾಲಕನಾಗಿ ಸೇವೆ ಮಾಡಿದ್ದರಿಂದ ನನಗಿಂತ ನನ್ನ ತಂದೆಯ ಪ್ರಾಯ ಇರತಕ್ಕಂತಹ ವಿಶ್ವಾಸಿಗಳನ್ನು ನಾನು ಪರಿಪಾಲನೆ ಮಾಡುವಾಗ, ಅವರಿಗೆ ಬೋಧನೆ ಮಾಡುವಾಗ ಮೊದಲೆಲ್ಲ ನನ್ನ ಸಂದೇಶವನ್ನು ಅಂಗೀಕರಿಸಲಿಕ್ಕೆ ಜನರಿಗೆ ಬಹಳ ಅಂಗೀಕರಿಸ್ತಾ ಇದ್ದರೂ ಸಹ ಅಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಆದರೆ ನಂತರದಲ್ಲಿ ದೇವರು ನನ್ನನ್ನು ಉಪಯೋಗಿಸಿದನು. ಅನೇಕ ಸಭೆಗಳಲ್ಲಿ ಆಶೀರ್ವಾದವಾಯಿತು. ಅನೇಕರು ಪ್ರೋತ್ಸಾಹ, ನಾನು ಸಭಾಪಾಲನೆ ಸೇವಕನಾಗಿ ಸೇವೆ ಮಾಡಿದ ಸಭೆಗಳಿಂದ ಈಗಲೂ ಅನೇಕರು ಕರೆ ಮಾಡಿ ನೀವೊಮ್ಮೆ ಬರಬೇಕು, ನಿಮ್ಮ ಸಂದೇಶ ಕೊಡಬೇಕು, ನಿಮ್ಮ ಸಂದೇಶ ಈಗಲೂ ನೆನಪಿಸ್ತೇವೆ, ನಿಮ್ಮ ಅವತ್ತು ಮಾತನಾಡಿದ ಆ ವಾಕ್ಯ ಈಗಲೂ ನೆನೆಸ್ತೇವೆ. ಇದೆಲ್ಲ ಕೇಳುವಾಗ ನಿಜವಾಗಲೂ ನಮಗೆ ಭಾಳ ಸಂತೋಷ ಆಗ್ತದೆ. ನನ್ನ ಸೇವೆಯಿಂದ ಕೆಲವರಿಗೆ ಮಾನಸಾಂತರ ಆಗಿದೆ, ಕೆಲವರಿಗೆ ತಿದ್ದುವಿಕೆ ಆಗಿದೆ, ಕೆಲವರು ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂಬುದು ಕೇಳುವಾಗ ಒಬ್ಬ ತಂದೆಯಾಗಿ, ಒಬ್ಬ ಸಭಾಪಾಲಕನಾಗಿ ನನ್ನ ಮಕ್ಕಳಿಂದ ಅಂತಹ ಒಳ್ಳೆಯ ಸಂದೇಶ ಕೇಳುವಾಗ ಹೃದಯ ಬಹಳಷ್ಟು ತುಂಬುತ್ತದೆ. ದೇವರಿಗೆ ನಾನು ಅದಕ್ಕೋಸ್ಕರ ಕೃತಜ್ಞತೆ ಸಲ್ಲಿಸ್ತೇನೆ. ಫಸ್ಟ್ ನೀವು 16 ವರ್ಷದಿಂದ ಸಭಾಪಾಲಕರ ಸೇವೆ ಮಾಡುವಾಗ ಈ ಸುವಾರ್ಥ ಸೇವೆ, ಆತ್ಮಿಕ ಪುಸ್ತಕಗಳನ್ನು ಬರೆದು ಪ್ರಕಟಿಸುವ ಸೇವೆ, ಸತ್ಯವೇದ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ, ಭಾಷಾಂತರ ಸೇವೆ, TV ಚಾನಲ್, ಈ ಎಲ್ಲ ಸೇವೆಗಳು ಅದರ ಒಟ್ಟಿಗೆ ಮಾಡ್ತಿದ್ದೀರಾ? ಫಸ್ಟ್ ಅದಕ್ಕೆ ಮೊದಲು ಮಾಡ್ತಿದ್ದೀರಾ, ಅದರ ನಂತರ? ಮುಖ್ಯವಾಗಿ ನಾನು ಈಗಲೂ ಸಭಾಪಾಲಕನಾಗಿದ್ದೇನೆ. ಈಗ ಬೆಂಗಳೂರಿನಲ್ಲಿ ದಾಸರಹಳ್ಳಿ IPC ಸಭೆಯ ಸಭಾಪಾಲಕನಾಗಿದ್ದೇನೆ. ಅದೊಂದು ದೊಡ್ಡ ಸಭೆ, ಬಹಳಷ್ಟು ಜವಾಬ್ದಾರಿಕೆಗಳು ನಮಗಿದೆ. ಆದಾಗ್ಯೂ ನಾನು ಇದರ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ನಾನು ಪುಸ್ತಕ ಬರೀತೇನೆ. ಆಮೇಲೆ ಇಂತಹ ಚಾನೆಲ್ಗಳಲ್ಲಿ ಬಂದು ದೇವರ ವಾಕ್ಯ ಕಲಿಸ್ಕೊಡ್ತೇನೆ. ಇದರ ಮಧ್ಯದಲ್ಲಿ ಕೆಲವೊಂದು ಬೈಬಲ್ ಸ್ಕೂಲ್ಗಳಲ್ಲಿ ದೇವರ ವಾಕ್ಯ ಕಲಿಸ್ತಾ ಇದ್ದೇನೆ. ಇದೆಲ್ಲ ಇದರ ಮಧ್ಯದಲ್ಲಿ ನಡೀತದೆ. ಈ TV ಚಾನೆಲ್ಗಳಲ್ಲಿ ಫಸ್ಟ್ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ. ಈ ಒಂದು ಆಸರೆ TV ಚಾನಲ್ ಈಗ 1 ವರ್ಷದಿಂದ ನಮ್ಮೊಟ್ಟಿಗೆ ಇದ್ದುಕೊಂಡು ಇಲ್ಲಿ ದೇವರ ಕೆಲವು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಮತ್ತು ಸತ್ಯವೇದ ಶಾಲೆ ಕೆಲವು ಇದರಲ್ಲಿ ನೀವು ಇದ್ದೀರಿ.
ಇದಕ್ಕೆ ಮೊದಲು ಬೇರೆ ಟಿ ವಿ ಚಾನೆಲ್ಗಳಲ್ಲಿ ಕೂಡ ನೀವು ದೇವರ ವಾಕ್ಯವನ್ನು ಹಂಚಿದ್ರೆ ಫಸ್ಟ್? ಇಲ್ಲ, ನಾನು ಟಿ ವಿ ಸೇವೆ ಮೊದಲು ಆಸರೆ ಟಿ ವಿಯಲ್ಲೇ ಪ್ರಾರಂಭ. ಫಸ್ಟ್ ನೀವು ಈ ಎಲ್ಲ ಸೇವೆ ಮಾಡುವಾಗ ನೀವೀಗ ಭಾಷಾಂತರ ಸೇವೆ, ಸತ್ಯವೇದ, ನಿಮ್ಮ ಒಂದು ಅನುಭವ ಏನು ಫಸ್ಟೇ? ನನ್ನ ಒಂದು ಅಭಿಪ್ರಾಯ, ನಮಗೆ ಸಿಕ್ಕುವ ಸಮಯ ಸ್ವಲ್ಪವೂ ನಾವು ವೇಸ್ಟ್ ಮಾಡಬಾರ್ದು. ನಾವು ಯಾವಾಗಲೂ ಉತ್ಸಾಹಿಗಳಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಒಬ್ಬ ಸಭಾಪಾಲಕನಾಗಿ ಅನೇಕ ಕಡೆಗಳಿಗೆ ಹೋಗಬೇಕು, ಸಂಧಿಸಬೇಕು, ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದರ ಮಧ್ಯದಲ್ಲೂ ನಾವು ಸಮಯವನ್ನು ಮಾಡಿಕೊಂಡು ನಮಗೆ ಕರ್ತನಿಗೋಸ್ಕರ ಏನಾದರೂ ಪ್ರಯೋಜನ ಆಗಬಹುದು ಎಂಬ ಆ ಒಂದು ದೃಷ್ಟಿಕೋನದಲ್ಲಿ ಎಲ್ಲ ಸೇವೆಗಳನ್ನ ಮಾಡಲಿಕ್ಕೆ ದೇವರು ಬಲಪಡಿಸಿದನು. ಕಷ್ಟ ಇದೆ, ಕೆಲವೊಮ್ಮೆ ನಮ್ಮ ಆರೋಗ್ಯ, ಕುಟುಂಬ ಎಲ್ಲವನ್ನು ನಾವು ಬದಿಗೊತ್ತಿಟ್ಟುಕೊಂಡು ಈ ರೀತಿ ಸೇವೆಗೋಸ್ಕರ ಹೋಗ್ಬೇಕಾಗಿ ಬರ್ತದೆ. ಕೆಲವೊಮ್ಮೆ ಮನೆಗೆ ಒಂದು ವಾರ ಹೋಗ್ಲಿಕ್ಕಾಗಲ್ಲ. ಈ ರೀತಿಯಾದ ಅನೇಕ ಸಮಸ್ಯೆಗಳಿರ್ತದೆ. ಆದರೆ ನಮ್ಮ ಕುಟುಂಬದ, ನನ್ನ ಪತ್ನಿಯ ಹಿನ್ನೆಲೆ, ಅವಳ ಪ್ರೋತ್ಸಾಹ, ಇದೆಲ್ಲ ನಮ್ಮನ್ನು ಸೇವೆಯಲ್ಲಿ ಬಲಪಡಿಸುವಂಥದ್ದು. ಮಕ್ಕಳ ಪಾಶೆ ನನಗೆ ದೇವರ ಕೃಪೆಯಿಂದ ಒಂದು ಮಗಳನ್ನು ದೇವರು ಕೊಟ್ಟಿದ್ದಾರೆ. ಬಹಳ ವರ್ಷಗಳಿಂದ ನನಗೆ ಮಕ್ಕಳಿರಲಿಲ್ಲ. 14ನೇ ವರ್ಷ, ನಮ್ಮ ದಾಂಪತ್ಯ ಜೀವಿತದ 14ನೇ ವರ್ಷದಲ್ಲಿ ದೇವರು ಒಂದು ಸುಂದರಿಯಾದ ಹೆಣ್ಣು ಮಗಳನ್ನು ದೇವರು ಕೊಟ್ಟರು. ಪ್ರಾರ್ಥನೆ ಮಾಡ್ತಾ ಇದ್ದೆವು. ತಡವಾದರೂ, ನನಗೆ ತಡ ಎನಿಸಿದರೂ ದೇವರಿಗೆ ತಡವಾಗಿರಲಿಲ್ಲ. ದೇವರು ತಕ್ಕ ಸಮಯದಲ್ಲಿ ಅದನ್ನು ದಯಪಾಲಿಸಿಕೊಟ್ಟದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನಿಜವಾಗಿ ಪಾಸ್ಟೇ, ನೀವು 16 ವರ್ಷ ಸಭಾಪಾಲಕರ ಸೇವೆಯನ್ನು ಮಾಡುತ್ತಾ ಅನೇಕ ಅದರ ಒಟ್ಟಿಗೆ ಸಿಕ್ಕಿದ ಸಮಯವನ್ನು ಅದನ್ನು ಯಾವುದನ್ನು ವ್ಯರ್ಥ ಮಾಡದೆ ಎಲ್ಲ ಕುಟುಂಬ, ನಿಜವಾಗಿ ಬೆಂಗಳೂರಿಂದ ನೀವೀಗ ಆಸರೆ ಟಿ ಮಂಗಳೂರಿಗೆ ಬರಬೇಕಾದ್ರೆ, ನಮ್ಮ ಉಡುಪಿಗೆ ಬರಬೇಕಾದ್ರೆ ಇಲ್ಲಿ ಬಂದು ಕೆಲವು ದಿವಸಗಳು ಕುಟುಂಬವನ್ನು ಕಾಣದೆ ಇಲ್ಲಿದ್ದುಕೊಂಡು ದೇವರಿಗಾಗಿ ಆ ಸಮಯವನ್ನು ಸಭಾಪಾಲಕರು, ಯಾಕೆಂದರೆ ತುಂಬ ಸಭೆಯಲ್ಲಿ ಜನರಿದ್ದಾರೆ, ಸಭೆಯ ತುಂಬ ಜವಾಬ್ದಾರಿ ಇದೆ, ಅದನ್ನು ಕೂಡ ಎಲ್ಲವನ್ನು ನೀವು ಸಹಿಸಿಕೊಂಡು ದೇವರ ರಾಜ್ಯಕ್ಕಾಗಿ ಅನೇಕ ಸೇವೆಗಳಲ್ಲಿ ನೀವು ಪ್ರಯಾಸ ಪಡ್ತಾ ಇದ್ದೀರಿ. ಟಿ ವಿ ಚಾನಲ್, ಯಾಕೆಂದರೆ ನಾನು ಕೂಡ ಕೇಳ್ತಾ ಇದ್ದೇನೆ, ಕೆಲವು ಕಡೆಗಳಿಗೆ ಹೋಗುವಾಗ ಕೆಲವರು ನಮಗೆ ಈ ಒಂದು ಆಸರೆ ಟಿ ವಿ ಚಾನೆಲ್ನ ಮೂಲಕ ಕೂಡ ಕರೆ ಮಾಡಿ ಕೂಡ ಕೇಳ್ತಾ ಇದ್ದಾರೆ. ಕೆಲವು ಕುಟುಂಬಗಳನ್ನು ಸಂಧಿಸುವಾಗ ಅವರು ಕೂಡ ಹೇಳ್ತಾ ಇದ್ದಾರೆ, ನೀವು ಕೊಡುವಂಥ ಸತ್ಯವೇದ ಶಾಲೆ ಅಥವಾ ಕೆಲವು ವಾಕ್ಯಗಳು ಎಲ್ಲ ನೀವು ಕೊಡುವ ಸಂದೇಶಗಳು, ಜನಗಳು ಅವರ ಒಂದು ಎಷ್ಟು 6 ಗಂಟೆ 6:30 ಏನೋ ಮೆಸೇಜ್ ಬರ್ತದೆ, ನಾವು ಅದನ್ನು ಎಲ್ಲವನ್ನು ಬದಿಗಿಟ್ಟು ಆ ಒಂದು ಅವರ ಒಂದು ವಾಕ್ಯಗಳನ್ನು ಕೇಳುವುದಕ್ಕಾಗಿ, ಯಾಕೆಂದರೆ ನಮಗೆ ಅಂಥ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸಿಗುವುದಿಲ್ಲ. ಅಂಥ ಒಂದು ಅದನ್ನೊಂದು ಅರ್ಥವಾಗಿ ನಮಗೆ ಒಂದು ಗೊತ್ತಾಗೋ ರೀತಿಯಲ್ಲಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ, ತುಂಬ ಆಶೀರ್ವಾದವಾಗ್ತದೆ. ಅನೇಕ ಜನರು ಹೇಳುವುದನ್ನು ನಾವು ಕೇಳಿದ್ದೇವೆ. ಪಾಸ್ಟೇ, ನೀವು ಈ ಸತ್ಯವೇದ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಪಾಸ್ಟೇ, ಈ ಸತ್ಯವೇದ ಶಾಲೆಯಲ್ಲಿ ನೀವು ಅಧ್ಯಾಪಕರಾಗಿ ಸೇವೆ ಸಲ್ಲಿಸುವಾಗ, ಯಾಕೆಂದರೆ ಸ್ಕೂಲ್ಗಳಲ್ಲಿ ಟೀಚರ್ಗಳು, ಯಾಕೆಂದರೆ ನಾನು ಯಾವುದೇ ಬೈಬಲ್ ಸ್ಕೂಲಿಗೆ ಹೋಗಲಿಲ್ಲ, ಅದಕ್ಕೆ ನನಗೆ ಯಾವ ಅನುಭವ ಇಲ್ಲ. ಆದರೆ ಒಂದು ಸತ್ಯವೇದ ಸ್ಕೂಲಿಗೆ ಹೋಗುವಾಗ, ಶಾಲೆಗೆ ಹೋಗುವ ಟೀಚರ್ನವರು ಪಾಠ ಮಾಡುವಾಗ ಮಕ್ಕಳು ಯಾವ ರೀತಿ ಇರ್ತಾರೆ ಶಾಲೆಯಲ್ಲಿ ಗೊತ್ತಿದೆ. ಆದರೆ ನೀವು ಒಂದು ಸತ್ಯವೇದ ಶಾಲೆಯಲ್ಲಿ ಅಧ್ಯಾಪಕರ ಸೇವೆ ಮಾಡುವಾಗ ನಿಮಗೆ, ಯಾಕೆಂದರೆ ಸತ್ಯವೇದ ಶಾಲೆಗೆ ಬರುವವರು ಮಕ್ಕಳಾಗಿರುವುದಿಲ್ಲ, ನಮ್ಮಿಂದ ನಿಮ್ಮ ಪ್ರಾಯಕ್ಕಿಂತ ದೊಡ್ಡವರಾಗಿರ್ಬೋದು ಅಥವಾ ಸಣ್ಣವರಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಆ ಒಂದು ಶಾಲೆಯಲ್ಲಿ ನೀವು ಅಧ್ಯಾಪಕರಾಗಿ ಸೇವೆ ಸಲ್ಲಿಸುವಾಗ ನಿಮಗೆ ಒಂದು ಆ ಶಾಲೆಯಲ್ಲಿ ಸಿಗುವಂಥ ಅನುಭವ ಏನಿತ್ತು ಪಾಸ್ಟೇ? ನಿಜವಾಗಲೂ ಸಭಾಪಾಲನಾ ಸೇವೆಗಿಂತ ಬಹಳಷ್ಟು ವಿಭಿನ್ನವಾಗಿದೆ ಒಂದು ಅಧ್ಯಾಪಕ ಸೇವೆ ಅಂತ. ಯಾಕಂದರೆ ಬೈಬಲ್ನಲ್ಲಿ ಎಫೆಸ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ದೇವರು ನಮಗೆ ಕೊಟ್ಟಂತಹ ಅನೇಕ ಸೇವಾ ವೃಂದಗಳಿದೆ. ಅಪೊಸ್ತಲರಿದ್ದಾರೆ, ಪ್ರವಾದಿಗಳಿದ್ದಾರೆ, ಸಭಾಪಾಲಕರಿದ್ದಾರೆ, ಉಪದೇಶಕರಿದ್ದಾರೆ. ಅಂದರೆ ಸಭಾಪಾಲನೆ ಮತ್ತು ಉಪದೇಶಕ ಇದೆರಡು ಒಟ್ಟಿಗೆ ನಡೆಯುವಂತಹ ಸೇವೆ. ಅದರಿಂದ ಒಬ್ಬ ಸಭಾಪಾಲಕರು ದೇವರ ವಾಕ್ಯ ಪ್ರಸಂಗ ಮಾಡುವುದಕ್ಕೂ ಕಲಿಸುವುದಕ್ಕೂ ಸಿದ್ಧನಾಗಿರಬೇಕು. ದೇವರ ವಾಕ್ಯ ಪ್ರಸಂಗ ಮಾಡುವುದಕ್ಕಿಂತ ನನಗೆ ಭಾಳ ಇಷ್ಟ ದೇವರ ವಾಕ್ಯ ಕಲಿಸುವುದು. ಅದಕ್ಕೆ ನಾನು ಇಲ್ಲಿ ಸತ್ಯವೇದ ಶಾಲೆ ಎಂಬ ಈ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯ ಕಲಿಸ್ತಾ ಇದ್ದೇನೆ. ಅನೇಕ ಬೈಬಲ್ ಸ್ಕೂಲುಗಳಲ್ಲಿ, ಸತ್ಯವೇದ ಶಾಲೆಗಳಲ್ಲಿ ದೇವರ ವಾಕ್ಯ ಕಲಿಸುವ ಅವಕಾಶ ನನಗೆ ಕೊಟ್ಟನು. ನಾನು ಅನೇಕ ಕಡೆಗಳಲ್ಲಿ ಸತ್ಯವೇದ ಶಾಲೆಯಲ್ಲಿ ಅಧ್ಯಾಪಕನಾಗಿದೆ. ಈಗಲೂ 1-2 ಕಡೆಯಲ್ಲಿ ಕಲಿಸ್ತಾ ಇದ್ದೇನೆ. ಅವಾಗೆಲ್ಲ ದೊಡ್ಡ ಸವಾಲಿದೆ. ಕಾರಣ ದೇವರ ವಾಕ್ಯ ಅವರಿಗೆ ಕಲಿಸಬೇಕಾದ್ರೆ ನಾವು ಮೊದಲು ಕಲಿಬೇಕು. ಕಲಿಯದೆ ಸುಮ್ಮನೆ ಈಗ ಪ್ರಸಂಗ ಆದರೆ ಹೇಗಾದರೂ ಮಾಡಿ ನಮಗೆ ಅಡ್ಜಸ್ಟ್ ಮಾಡ್ಬೋದು. ಆದರೆ ವಾಕ್ಯ ಕಲಿಸುವಾಗ ಅವರು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕು. ಅದು ಮಾತ್ರವಲ್ಲ, ಅವರಿಗೆ ನೋಟ್ಸ್ ಪ್ರಿಪೇರ್ ಮಾಡಿ ಕೊಡಬೇಕು. ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರ ಸಂಶಯವನ್ನು ನಿವಾರಣೆ ಮಾಡಬೇಕು. ಕಲಿಸುವುದು ಬಹಳ ಸವಾಲಿನ ಒಂದು ಸೇವೆ ಅಂತ ಹೇಳ್ಬೋದು. ಆದರೆ ಅದು ನನಗೆ ಭಾಳ ಇಷ್ಟ.
ಒಂದು ಸಬ್ಜೆಕ್ಟ್ ತೆಗೆದು ಅದನ್ನು ಸ್ಟಡಿ ಮಾಡಿ ನಾವು ಮೊದಲು ಕಲಿತು ನಮಗೆ ನಮ್ಮ ಅನುಭವವನ್ನು ಸೇರಿಸಿ ಅದು ಮಕ್ಕಳಿಗೆ ಕಲಿಸುವುದು. ಮಕ್ಕಳಂದರೆ ನಾನು ಕಲಿಸಿದ್ರಲ್ಲಿ ಅನೇಕರು ನನಗಿಂತ ಪ್ರಾಯಸ್ಥರು, ನನ್ನ ತಂದೆ ಪ್ರಾಯವರಿಗೂ ದೇವರ ವಾಕ್ಯ ಕಲಿಸುವ ಅವಕಾಶ ಸಿಕ್ಕಿದೆ. ಆವಾಗಲೂ ಅವರು ನಮ್ಮನ್ನು ಅಂಗೀಕಾರ ಮಾಡಿಕೊಂಡು ನಮಗೆ ಅಧ್ಯಾಪಕನೆಂಬ ಗೌರವ ಕೊಟ್ಟು ಅವರು ದೇವರ ವಾಕ್ಯ ಕಲಿತು ಅವರು ಅನೇಕ ಕಡೆಗಳಲ್ಲಿ ಪ್ರಯೋಜನ ಹೊಂದುವುದು ನೋಡುವಾಗ ಭಾಳ ಸಂತೋಷ. ಪ್ರತ್ಯೇಕವಾಗಿ ನಮ್ಮ ಸೇವಕರ ಕೂಟಗಳೆಲ್ಲ ನಡೆಯುವಾಗ ಅನೇಕರು ಬಂದು ಭೇಟಿಯಾಗಿ ನಿಮ್ಮ ತರಗತಿ ನಮಗೆ ಆಶೀರ್ವಾದವಾಗಿತ್ತು, ನಮ್ಮನ್ನು ಗುರುತಿಸುವುದು, ನಮ್ಮನ್ನು ಬಂದು ಅಪ್ರಿಷಿಯೇಟ್ ಮಾಡೋದು ನೋಡುವಾಗ ನಮ್ಮಿಂದ ಅವರಿಗೆ ಪ್ರಯೋಜನವಾಗಿದೆ ಎಂಬುದು ಅನಿಸುವಾಗ ಯಾವ ಪ್ರತಿಫಲ ನಮಗೆ ಸಿಕ್ಕದಿದ್ದರೂ ಅವರು ತೋರಿಸುವ ಪ್ರೀತಿ ನಮಗೆ ಪ್ರತಿಫಲ ಆಗಿ ಕಾಣ್ತದೆ. ಭಾಳಷ್ಟು ಸಂತೋಷ ದೇವರ ವಾಕ್ಯ ಕಲಿಸುವುದರಲ್ಲಿ ನನಗೆ. ಪಾಸ್ಟರ್, ನೀವು ಈ ಸತ್ಯವೇದ ಶಾಲೆಯಲ್ಲಿ ಕೆಲವು ಸಬ್ಜೆಕ್ಟ್ಗಳನ್ನು ತೆಗೆದು ಕೆಲವರು ಪ್ರಕಟಣೆ ವಿಷಯದಲ್ಲಿ ಬೋಧಿಸುವಂಥ ಒಂದು ಯಾವ ರೀತಿ ಮಕ್ಕಳು ಸ್ಟಡಿ ಇದನ್ನು ಕಲಿಸುವಂಥದ್ದು, ಈ ದೇವದರ್ಶನ ಗುಡಾರದ ಬಗ್ಗೆ ಅಥವಾ ಬೇರೆ ಬೇರೆ ರೀತಿಯ ಟೀಚಿಂಗ್ ಕೊಡ್ತಾರೆ, ಕ್ಲಾಸ್ಗಳಿರ್ತದೆ. ನೀವು ಯಾವುದರಲ್ಲಿ ಹೆಚ್ಚಾಗಿ ನೀವು ಕಲಿಸಲಿಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಿ? ನನಗೆ ಒಂದು ಕಾಲದಲ್ಲಿ ಎಸ್ಕಟಾಲಜಿ ಅಂದರೆ ಅಂತ್ಯಕಾಲ ಶಾಸ್ತ್ರದ ಬಗ್ಗೆ ಬಹಳ ಇಷ್ಟ ಇತ್ತು, ಈಗಲೂ ಇಷ್ಟ ಇದೆ. ನಾನು ಅದನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಪುಸ್ತಕನೂ ಬರೆದಿದ್ದೇನೆ, ತುತ್ತೂರಿ ಧ್ವನಿ ಕೇಳಿಸುವ ಅಂತೇಳಿ ಒಂದು ಪುಸ್ತಕ, ಮೊದಲು ನಾನು ಬರೆದ ಪುಸ್ತಕ. ಅದು ಅಂತ್ಯಕಾಲ ಶಾಸ್ತ್ರದ ಬಗ್ಗೆ. ದಾನಿಯೇಲನ ಪ್ರವಾದನ ಗ್ರಂಥ, ಪ್ರಕಟಣೆ ಪುಸ್ತಕ ಎಲ್ಲ ನನಗೆ ಭಾಳ ಇಷ್ಟವಾದಂಥ ಸಬ್ಜೆಕ್ಟ್ಗಳು. ಈಗಲೂ ನಾನು ಅದನ್ನು ಕಲಿಸ್ತಾ ಇದ್ದೇನೆ. ಈಗ ಸದ್ಯದಲ್ಲಿ ಆಸರೆ ಟಿ ವಿಯಲ್ಲಿ ಪ್ರಕಟಣೆ ಪುಸ್ತಕ ಕಲಿಸಲಿಕ್ಕೆ ಆರಂಭಿಸಿದ್ದೇನೆ. ಭಾಳಷ್ಟು ಅರ್ಧದಷ್ಟು ಕಲಿಸಿ ಆಯಿತು. ಅದನ್ನೀಗ ಟಿ ವಿಯಲ್ಲಿ ನಿಮಗೆ ನೋಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾನು ಈಗ ಬೈಬಲ್ ಸ್ಕೂಲಲ್ಲಿ ಕಲಿಸುವಂಥದ್ದು ಸಿನೋಪ್ಟಿಕ್ ಗಾಸ್ಪಲ್ಸ್ ಅಂದರೆ ಮತ್ತಾಯ, ಮಾರ್ಕ ಮತ್ತು ಲೂಕ ಎಂಬ ಸಮಾನ ದೃಶ್ಯ ಸುವಾರ್ತೆ, ಆಮೇಲೆ ಯೋಹಾನ ಸುವಾರ್ತೆ ಕಲಿಸ್ತಾ ಇದ್ದೇನೆ. ಹೆಚ್ಚು ಹೊಸ ಒಡಂಬಡಿಕೆಯ ವಿಷಯಗಳನ್ನು ಕಲಿಸಲಿಕ್ಕೆ, ಪತ್ರಿಕೆಗಳನ್ನು ಕಲಿಸಲಿಕ್ಕೆ ನನಗೆ ಭಾಳ ಇಷ್ಟ. ಎಲ್ಲ ವಿಷಯವೂ ಇಷ್ಟನೇ. ಯಾರಾದರೂ ಇಂಥ ವಿಷಯ ಕಲಿಸಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಸಿದ್ಧರಾಗಿ ಕಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಪಾಸ್ಟರ್. ನೀವು ನಿಜವಾಗಿ ಈ ಸತ್ಯವೇದ ಶಾಲೆಯಲ್ಲಿ ಸಭಾಪಾಲಕರ ಸೇವೆಗಿಂತಲೂ ಇದು ಒಂದು ಬೇರೆ ರೀತಿಯಾದಂಥ ಸೇವೆ. ಸಭಾಪಾಲಕರ ಸೇವೆ ಅಂತ ಹೇಳಿದ್ರೆ ಸಭೆಯಲ್ಲಿ ಹೋಗಿ ದೇವರ ವಾಕ್ಯವನ್ನು ಹಂಚುವುದು, ಅದು ಈ ಒಂದು ಸತ್ಯವೇದ ಶಾಲೆ ಮಕ್ಕಳಿಗೆ ಕಲಿಸುವುದಷ್ಟು ಸುಲಭ ಅಲ್ಲ. ಯಾಕೆಂದರೆ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ಮೊದಲು ನಾವು ಕಲಿತುಕೊಳ್ಬೇಕು, ಆಮೇಲೆ ಅವರಿಗೆ ಕಲಿಸಲ್ಪಡಬೇಕು. ಯಾಕಂದರೆ ನಮಗೇನೇ ಸರಿ ಗೊತ್ತಿಲ್ಲದಿದ್ದರೆ ಕಲಿಸಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಸಭಾಪಾಲಕರಾದರೆ ಕಲಿಸುವಂಥ ಒಂದು ಇದು ಕೂಡ ದೇವರ ಉಪದೇಶಕರು ಕೂಡ ಅವರು ಆಗಿರ್ತಾರೆ ದೇವರ ವಾಕ್ಯದ ಪ್ರಕಾರ. ಅದೇ ರೀತಿ ನೀವು ಉಪದೇಶಕರು ಮತ್ತು ಸಭಾಪಾಲಕರು ಎರಡನ್ನೂ ಕೂಡ ದೇವರ ವಾಕ್ಯದ ಆಧಾರವಾಗಿ ಅದನ್ನು ಮಾಡುತ್ತಾ ಅನೇಕ ಮಕ್ಕಳಿಗೆ ಒಂದು ಸೇವೆ ಮಾಡಬೇಕು, ಸಭಾಪಾಲಕರಾಗಬೇಕು ಅಥವಾ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡಬೇಕೆಂಬ ಅಂಥವರ ಅಲ್ಲಿ ಹೋಗಿ ಆ ಸ್ಕೂಲಿಗೆ ಹೋಗಿ ಅವರಿಗೆ ಒಂದು ದೇವರ ವಾಕ್ಯವನ್ನು ಕಲಿಸಿಕೊಟ್ಟು ಅವರಿಗೆ ಯಾವ ರೀತಿ ದೇವರ ವಾಕ್ಯದಲ್ಲಿ ನಿಲ್ಲಬೇಕು, ಯಾವ ಒಂದು ದೇವರ ವಾಕ್ಯಗಳ ಗೂಢಾರ್ಥಗಳನ್ನು ಅದರ ಪ್ರಕಟಣೆಗಳನ್ನು ತಿಳಿಸಿ. ಯಾಕೆಂದರೆ ಅನೇಕರು ಪ್ರಶ್ನೆಗಳನ್ನು ಕೇಳುವಾಗ ಪಾಸ್ಟೆ, ನಿಮಗೆ ಅಂಥ ಒಂದು ಯಾವುದೇ ಒಂದು ಪ್ರಶ್ನೆಗಳು ಬಂದಿದೆ ಪಾಸ್ಟೆ? ಅನೇಕ ಪ್ರಶ್ನೆಗಳು ಬರ್ತದೆ. ಕೆಲವರು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಪ್ರಶ್ನೆ ಕೇಳೋರಿದ್ದಾರೆ, ಕೆಲವರು ಆತ್ಮಾರ್ಥವಾಗಿ ಪ್ರಶ್ನೆ ಕೇಳೋರಿದ್ದಾರೆ. ಕೆಲವೊಮ್ಮೆ ಸತ್ಯವೇದದಲ್ಲಿ ಕೇಳುವ ಪ್ರಶ್ನೆಗೆ ನಮಗೆ ಉತ್ತರಿಸಲಿಕ್ಕೆ ಆಗದ ಪ್ರಶ್ನೆಗಳಿರ್ತದೆ. ಕೆಲವೊಂದು ನಮಗೆ ಉತ್ತರ ಇರ್ತದೆ, ಆದರೆ ನಮಗೆ ಗೊತ್ತಿರಲ್ಲ. ಅದನ್ನು ನಂತರದ ನೆಕ್ಸ್ಟ್ ತರಗತಿಯಲ್ಲಿ ಬಂದು ಹೇಳ್ತೇನೆ ಅಂತೇಳಿ ನಾವು ಕಲಿತು ಆ ಪ್ರಶ್ನೆಗೆ ಉತ್ತರ ಹುಡುಕಿ ಅವರಿಗೆ ಉತ್ತರ ಕೊಡ್ತೇವೆ. ಸಾಧ್ಯವಾದಷ್ಟು ಅವರ ಸಂಶಯ ನಿವಾರಣೆ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಯಾಕಂದರೆ ಪ್ರಶ್ನೆ ಕೇಳೋದು ಒಳ್ಳೆಯದು. ಯಾಕಂದರೆ ನಿಜವಾಗಿ ಕಲಿಯುವವರಿಗೆ ಪ್ರಶ್ನೆಗಳಿರ್ತದೆ. ಏನು ಪ್ರಶ್ನೆ ಇಲ್ಲದಿದ್ದರೆ ಅವನಿಗೆ ಏನು ಅರ್ಥ ಆಗಿಲ್ಲ ಅಂತ ಅರ್ಥ. ಏನಾದರೂ ಅರ್ಥ ಆದವನಿಗೆ ಸಂಶಯ ಬರ್ತದೆ. ಆವಾಗ ನಾವು ಅದನ್ನು ನಿವಾರಣೆ ಮಾಡಿಕೊಡ್ಬೇಕು. ಯೇಸು ಸ್ವಾಮಿಯ ಬಳಿಲಿ ಶಿಷ್ಯರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ರು. ಪ್ರತ್ಯೇಕವಾಗಿ ಅಂತ್ಯಕಾಲದ ಬಗ್ಗೆ, ಯಾವಾಗ ರಾಜ್ಯ ಸ್ಥಾಪಿಸ್ತಿ, ಅನೇಕ ಪ್ರಶ್ನೆಗಳಿತ್ತು ಅವರಿಗೆ. ಪ್ರಶ್ನೆಗಳು ಕೇಳುವಾಗಲೇ ಸ್ವಾಮಿ ಅವರಿಗೆ ಉತ್ತರ ಕೊಟ್ಟದ್ದು. ಆದ್ದರಿಂದ ದೇವರ ರಾಜ್ಯದ ಕುರಿತಾಗಿ ನಮಗೂ ಅನೇಕ ಸಂಗತಿ ಸ್ವಾಮಿಯಿಂದ ತಿಳಿಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಪ್ರಶ್ನೆ ಒಳ್ಳೆಯದು, ಪ್ರಶ್ನೆ ಕೇಳಲಿ. ಪ್ರಶ್ನೆ ಕೇಳುವಾಗ ನಮಗೂ ಅನುಭವ ಆಗ್ತದೆ, ನಮಗೂ ಕಲಿಸಿಕೊಳ್ಳಲಿಕ್ಕೆ ಇಷ್ಟ ಆಗ್ತದೆ. ಥ್ಯಾಂಕ್ ಯು ಪಾಸ್ಟರ್. ಈ ಒಂದು ಸಮಯದಲ್ಲಿ ಈ ಒಂದು ಆಸರೆ ಟಿ ವಿಯಲ್ಲಿ ಬಂದು ನಿಮ್ಮ 16 ವರ್ಷದಿಂದ ಸಭಾಪಾಲಕರ ಸೇವೆ, ಅದರೊಟ್ಟಿಗೆ ಸುವಾರ್ತೆ ಸೇವೆ, ವಿಶೇಷವಾಗಿ ಸುವಾರ್ತೆ ಸೇವೆ ಇದನ್ನು ಮಾಡ್ತಾಯಿದ್ದೀರಿ ನೀವು. ಈ ಸುವಾರ್ತೆ ಸೇವೆಯನ್ನು ಯಾವ ರೀತಿ ಮಾಡ್ತಾಯಿದ್ದೀರಿ ಪಾಸ್ಟರ್? ನೀವು ಮನೆ ಮನೆಗೆ ವಿಸಿಟ್ ಮಾಡಿ ಕೆಲವರು
ಮನೆ ಮನೆಗೆ ಹೋಗಿ ಸುವಾರ್ತೆ ಸೇವೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುವಾರ್ತೆ ಸೇವೆ ಮಾಡ್ತಾರೆ ಕರಪತ್ರಗಳ ಮೂಲಕ. ನೀವು ಯಾವ ರೀತಿ ಈ ಸುವಾರ್ತೆ ಸೇವೆಯನ್ನು ಪ್ರಾರಂಭ ಮಾಡ್ತೀರಿ? ಅಂದರೆ ನಾನು ಮುಖ್ಯವಾಗಿ ಸಭಾಪಾಲಕ ಸೇವೆ ಮಾಡ್ತಾ ಇರುವುದರಿಂದ ಒಂದು ಕಾಲದಲ್ಲಿ ನಾನು ಬಹಳಷ್ಟು ಮನೆಗಳನ್ನು ಸಂಧಿಸಿ ಪರ್ಸನಲ್ ಇವಾಂಜಲಿಸಮ್, ಹೌಸ್ ವಿಸಿಟಿಂಗ್ ಎಲ್ಲ ಮಾಡಿ ಆ ರೀತಿ ಸೇವೆ ಮಾಡ್ತಾ ಇದ್ದೆ. ಆದರೆ ಈಗ ನಾನು ಮುಖ್ಯವಾಗಿ ಸಭಾಪಾಲನ ಸೇವೆ ಆಗಿರುವುದರಿಂದ ಆಲ್ರೆಡಿ ವಿಶ್ವಾಸಿಗಳು ಇರ್ತಕ್ಕಂಥ ಒಂದು ಸಭೆಯ ಸಭಾಪಾಲಕನು ನಾನು. ಆದರೆ ಈಗ ಅದರ ಜೊತೆಯಲ್ಲಿ ನನ್ನ ಕರ್ತವ್ಯ ಹೊಸಬರಿಗೆ ಸುವಾರ್ತೆ ಸಾರಬೇಕೆಂಬುದಾಗಿ. ಆದಾಗ್ಯೂ ಮೊದಲನ ಹಾಗೆ ನನಗೆ ಈಗ ವ್ಯಕ್ತಿಗತವಾಗಿ ಮತ್ತು ಮನೆಗಳಿಗೆ ಹೋಗಿ ಸುವಾರ್ತೆ ಸೇವೆ ಸಾರಲಿಕ್ಕೆ ಅವಕಾಶ ಅಂದರೆ ಸಮಯದ ಅಲಭ್ಯತೆಯಿಂದ ಆಗ್ತಾ ಇಲ್ಲ. ಆದಾಗ್ಯೂ ಸಹ ನಮ್ಮ ವಿಶ್ವಾಸಿಗಳು ಅವರೇನು ಮಾಡ್ತಾರೆ, ಅವರು ಇನ್ನೊಬ್ಬರಿಗೆ ಸುವಾರ್ತೆ ಸಾರಿ ಅವರು ಹೊಸಬರನ್ನ ಕರ್ಕೊಂಡು ಬರ್ತಾರೆ. ಆವಾಗ ನಾವು ಅವ್ರನ್ನ ಸಂಧಿಸ್ತೇವೆ, ಅವರ ಮನೆಗೆ ಭೇಟಿ ಕೊಡ್ತೇವೆ, ಅವರಿಗೆ ಪರ್ಸನಲ್ ಆಗಿ ದೇವರ ವಾಕ್ಯ ಸಾರ್ತೇವೆ. ಆ ರೀತಿ ಈಗ ಸೇವೆ ನಡೀತಿದೆ ಹೊರತು ಈಗ ನಾನು ನನ್ನ ಪ್ರಾರಂಭದ ಸೇವೆಯ ಪ್ರಕಾರ ನಾನು ಮನೆಗಳಿಗೆ ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಸಭೆಯಲ್ಲಿ ನೂರಾರು ಕುಟುಂಬಗಳಿದೆ. ಆ ಕುಟುಂಬಗಳನ್ನು ಸಂದರ್ಶಿಸುವುದಕ್ಕೆ ನಮಗೆ ಆಗಲ್ಲ. ಅದರಿಂದ ಹೊಸ ಸೇವೆ ನಮ್ಮ ವಿಶ್ವಾಸಿಗಳು ಮಾಡ್ತಾರೆ. ನಮಗೆ ಔಟ್ಸ್ಟೇಷನ್ ವರ್ಕ್ಗಳಿದೆ, ನಮ್ಮ ಜೊತೆಯಲ್ಲಿ ಬೇರೆ ಸೇವಕರಿದ್ದಾರೆ, ಅವರು ಮಾಡ್ತಾರೆ. ಅವರು ಸ್ವಾರ್ಥ ಹೇಳಿ ನಮ್ಮ ಹತ್ರ ಇಂಥವ್ರನ್ನ ಸಂಧಿಸ್ತೇವೆ ಅಂತ ಹೇಳ್ತೇವೆ. ಸಮಯ ಸಿಕ್ಕುವಾಗ ನಾವು ಅಂಥ ಹೊಸ ಮನೆಗಳಿಗೆ ಹೋಗಿ ಅವರಿಗೆ ದೇವರ ವಾಕ್ಯ ಹಂಚ್ತೇವೆ. ನೀವು ಈ ಸುವಾರ್ತೆ ಸೇವೆ ಫಸ್ಟೇ ಈ ಬೈಬಲ್ ಸ್ಟಡಿ ಮಾಡುವಾಗ ಇದು ಬೈಬಲ್ ಸ್ಕೂಲಿಗೆ ಹೋಗುವಾಗ ಯಾವಾಗ ನೀವು ರಕ್ಷಣೆ ಹೊಂದಿದ್ದೀರಿ, ಆಮೇಲೆ ನೀವು ಬೈಬಲ್ ಸ್ಕೂಲಿಗೆ ಕಲೀಲಿಕ್ಕೆ ಆ ಸಮಯದಲ್ಲಿ ನೀವು ಈ ಸುವಾರ್ತೆ ಸೇವೆಯನ್ನು ಮಾಡ್ತಾ ಇದ್ದೀರಿ? ಹೌದು, ಖಂಡಿತ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಸ್ಕೂಲಿಗೆ ಹೋಗುವ ಆಗ ಒಂದು ಆ ಸುವಾರ್ತೆ ಸೇವೆ ಮಾಡುವಂಥ ಸಮಯದಲ್ಲಿ ಆಗದೊಂದು ಅನುಭವ ಹೇಗಿತ್ತು ಪಾಸ್ಟರ್ ನಿಮಗೆ? ಮನೆ ಮನೆಗೆ ವಿಸಿಟ್ ಮಾಡುವಾಗ, ಸುವಾರ್ತೆಯನ್ನು ಸಾರುವಾಗ. ಅಂದರೆ ನನ್ನ ಬಾಲ್ಯದಲ್ಲಿ ಬಾಲ್ಯದಲ್ಲಿ ರಕ್ಷಣೆ ಹೊಂದಿದ ಸಭೆ ಸುವಾರ್ಥ ಸೇವೆಗೆ ಬಹಳ ಪ್ರಾಧಾನ್ಯತೆ ಕೊಡುವ ಒಂದು ಸಭೆಯಾಗಿತ್ತು. ನಾನು ವಿದ್ಯಾರ್ಥಿ ಆಗಿರುವಾಗಲೇ ಅಲ್ಲಿ ರಕ್ಷಣೆ ಹೊಂದಿದೆ, SSLC ಓದ್ತಾ ಇರುವಾಗ. ಆ ಸಮಯದಲ್ಲೇ ಆ ಸಭೆ ಸುವಾರ್ಥ ಸೇವೆಗೆ ನಮ್ಮನ್ನು ಕಳಿಸ್ತಾ ಇದ್ರು. ನಾವು ಮಕ್ಕಳೆಲ್ಲ ಸೇರಿಕೊಂಡು ಬಹಿರಂಗ ಕೂಟ ನಡೆಸ್ತಾ ಇದ್ದೆವು ದಾರಿಯಲ್ಲೆಲ್ಲ ಹೋಗಿ. ಅಂದರೆ ನಮ್ಮ ಊರುಗಳಲ್ಲೆಲ್ಲ ಹೋಗಿ 4 ಕ್ರಾಸ್ ರೋಡ್ಗಳಲ್ಲೆಲ್ಲ ನಿಂತು ಹಾಡು ಹಾಡಿ ನಾವು ಬಹಿರಂಗ ಪ್ರಸಂಗ ಮಾಡ್ತಾ ಇದ್ದೆವು. ಆಮೇಲೆ ಮನೆಗಳಿಗೆ ಹೋಗ್ತಾ ಇದ್ದೆವು. ನಾನು ಈಗಲೂ ನೆನೆಸ್ತಾ ಇದೆ, ಅಂದರೆ ಒಂದು 10-15 ಕಿಲೋಮೀಟರ್ ನಾವು ಪ್ರಯಾಣ ಮಾಡಿ ದಾರಿ ಪಕ್ಕದಲ್ಲಿರುವ ಎಲ್ಲ ಮನೆಗಳಿಗೆ ಹೋಗಿ ಕರಪತ್ರ ಕೊಟ್ಟು ಹೊಸ ಒಡಂಬಡಿಕೆ ಪ್ರತಿಯನ್ನು ಕೊಟ್ಟು ಹಾಗೆ ನಾವು ಸುವಾರ್ಥ ಸೇವೆ ಮಾಡ್ತಾ ಇದ್ದೆವು. ಅಂಥ ಒಂದು ಅವಕಾಶ ಈಗ ನಷ್ಟವಾದದರಲ್ಲಿ ಮತ್ತು ಅಂಥ ಒಂದು ಅವಕಾಶ ಈಗ ಇಲ್ಲದೇ ಇರುವುದರಲ್ಲಿ ನನಗೆ ಭಾಳ ದುಃಖ ಇದೆ. ಆದರೆ ನಿಜವಾಗಲೂ ಒಂದು ಕಾಲದಲ್ಲಿ ಅದಕ್ಕೆ ಅವಕಾಶ ಇದ್ದಾಗ ಮನೆಗಳಿಗೆ ಹೋಗೋದಕ್ಕಾಗಿ ಈ ರೀತಿ ಸೇವೆ ಮಾಡೋದಕ್ಕಾಗಿ ಎಲ್ಲ ಅವಕಾಶ ಸಿಕ್ತು. ಅಷ್ಟು ಸಂತೋಷ ವಾಸ್ತವಿಕವಾಗಿ ಈಗ ಅನುಭವಿಸಲಿಕ್ಕೆ ಆಗ್ತಾರೆ. ಯಾಕಂದರೆ ಹೊಸ ವ್ಯಕ್ತಿಯನ್ನು ಸಂದರ್ಶಿಸಿ ಅವನಿಗೆ ಯೇಸು ಸ್ವಾಮಿಯನ್ನು ಪರಿಚಯಪಡಿಸಿಕೊಳ್ಳುವುದು ಜೀವನದಲ್ಲಿ ಅತಿ ದೊಡ್ಡ ಭಾಗ್ಯವಾದ ಸಂಗತಿಯಾಗಿದೆ. ಥ್ಯಾಂಕ್ ಯು ಪಾಸ್ಟರ್. ನೀವು ಇಷ್ಟು ಸಮಯ ನಮ್ಮ ಈ ಒಂದು ಆಸರೆ ಟಿ ವಿಯಲ್ಲಿ ಬಂದು ಈ ದಿನಕ್ಕೆ ಹಾನರ್ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟು ನಿಮ್ಮ ಈ ಅಮೂಲ್ಯವಾದ ಸಮಯ, ನಿಮ್ಮ 16 ವರ್ಷದಿಂದ ಸಭಾಪಾಲಕರ ಸೇವೆ ಮತ್ತು ಅನೇಕ ಸೇವೆಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದೆಲ್ಲ ಸೇವೆಯ ಅನುಭವವನ್ನು ನೀವು ಹಂಚಿಕೊಂಡಿದ್ದೀರಿ. ನೀವು ಮಾಡುವ ಸೇವೆಯ ಅನುಭವಗಳನ್ನು ಹಂಚಿಕೊಳ್ಳುವಾಗ ಮತ್ತು ದೇವರು ನಿಮಗೆ ಕೊಟ್ಟಿರುವಂಥ ಕೆಲಸ, ಅನೇಕ ದೇವರು ನಿಮಗೆ ಕೊಟ್ಟಿದ್ದಾರೆ. ಸಭಾಪಾಲಕರ ಸೇವೆ, ಸತ್ಯವೇದ ಶಾಲೆ, ಇದನ್ನು ಕಲಿಸುವಂಥ ಸೇವೆ, ಮುಖ್ಯವಾಗಿ ನಿಮಗೆ ಎಲ್ಲ ಸೇವೆ, ಭಾಷಾಂತರ ಮಾಡುವಂಥ ಸೇವೆಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಯಾವ ಭಾಷಾಂತರ ಮಾಡ್ತಿದ್ದೀರಿ ಭಾಷೆ ನೀವು? ನಾನು ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಇಂಗ್ಲೀಷ್ನಿಂದ ಮಲಯಾಳಕ್ಕೆ, ಮಲಯಾಳದಿಂದ ಕನ್ನಡಕ್ಕೆ, ಕನ್ನಡದಿಂದ ಮಲಯಾಳಂ ಭಾಷೆಗೆ. ನಾನು ಇರುವಂಥದ್ದು IPC ಎಂಬಂತಹ ಒಂದು ಸಂಸ್ಥೆಯಲ್ಲಿ. ಆ ಸಂಸ್ಥೆಯಲ್ಲಿ ಕನ್ವೆನ್ಷನ್ ಕೂಟಗಳಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ವಿವಿಧ ಭಾಷೆಗಳಿಗೆ ಭಾಷಾಂತರ ಮಾಡುವ ಅವಕಾಶ ದೇವರು ಕೊಟ್ಟಿದ್ದಾನೆ. ಅದು ವಾಸ್ತವಿಕವಾಗಿ ಒಂದು ದೊಡ್ಡ ಸೇವೆ ಅಂತ ನಾನು ನೆನೆಸ್ತೇನೆ. ಒಬ್ಬ ಪ್ರಸಂಗಿ ಒಟ್ಟಿಗೆ ನಿಂತು ಅದೇ ದಾಟಿ ಅವರ ಆತ್ಮದಲ್ಲಿ ನಿಂತು ಅದೇ ಸ್ಪಿರಿಟ್ನಲ್ಲಿ ಅದೇ ಫ್ಲೋನಲ್ಲಿ ಭಾಷಾಂತರ ಮಾಡುವುದು ಅದು ದೇವರು ಕೊಟ್ಟಂಥ ಒಂದು ಕೃಪಾವರ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಷ್ಟು ದಿವಸಗಳ ಕಾಲ ಅದನ್ನು ಮಾಡೋದಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ನೀವು ಈವರೆಗೆ ಕೇಳಿದ್ದೀರಿ ಪಾಸ್ಟರ್ ಸಜ್ಜಿ ವರ್ಗೀಸ್ ಬೆಂಗಳೂರು ಅವರು ಈ ದಿನ ನಮ್ಮ ಈ ಆನರ್ ಕಾರ್ಯಕ್ರಮದಲ್ಲಿ ಈ ಸೇವಕರನ್ನು ಗುರುತಿಸಿ ಗೌರವವನ್ನು ತೆಗೆದುಕೊಂಡಿರುವಂಥ ಸೇವಕರಾಗಿದ್ದಾರೆ. ಅವರ 16 ವರ್ಷದಿಂದ ಸಭಾಪಾಲಕರ ಸೇವೆ, ಅನೇಕ ಸೇವೆಗಳು ನೀವು ಕೇಳಿದ್ದೀರಿ. ಈ ಎಲ್ಲ ಸೇವೆಗಳ ಅನುಭವವನ್ನು ಕೂಡ ಅವರು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದರಿಂದ ನಿಮಗೆ ಕೂಡ ಅದು ಆಶೀರ್ವಾದವಾಗಿದೆ, ಉತ್ತೇಜನವಾಗಿದೆ ಅಂತ ನಂಬುತ್ತೇನೆ. ಪ್ರಿಯರೇ, ಪಾಸ್ಟ್ರೇ, ಈವರೆಗೆ ನಿಮ್ಮ ಸಮಯ ನಮಗೆ ಕೊಟ್ಟಿರುವುದಕ್ಕಾಗಿ, ಈ ಒಂದು ಆಸರೆ ಟಿ ವಿಯಲ್ಲಿ ಬಂದು ನೀವು ದೇವರ ವಾಕ್ಯವನ್ನು ಕೂಡ ಕೊಡ್ತಾ ಇದ್ದೀರಿ.
ಇನ್ನು ಕೆಲವೇ ದಿನಗಳಲ್ಲಿ ಪ್ರಕಟಣೆ ಈ ಪುಸ್ತಕದ ಬಗ್ಗೆ ನೀವು ಅದನ್ನು ಕೂಡ ಕೊಡಲಿಕ್ಕೆ ಆಲ್ರೆಡಿ ಇದೆ, ಅದು ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ. ಈ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಪ್ರಕಟಣೆ ಎಂಬ ಪುಸ್ತಕದ ಆ ಒಂದು ಸಂದೇಶವನ್ನು ಅವರು ಆಲ್ರೆಡಿ ಈಗ ಕೊಡ್ತಾ ಇದ್ದಾರೆ, ಅದು ಮುಂದೆ ಬರಲಿಕ್ಕಿದೆ. ಅದನ್ನು ಕೂಡ ನೀವು ಕೇಳಿ, ಯಾಕೆಂದರೆ ನಿಜವಾಗಿ ಬೇಕಾದಂಥ ವಾಕ್ಯಗಳು, ಯಾಕೆಂದರೆ ನಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ಯಾವ ರೀತಿ ನಾವು ಅದನ್ನು ಪಡೆದುಕೊಳ್ಳಬೇಕು, ಅದು ಈ ಒಂದು ಆಸರೆ ಟಿವಿಯ ಮೂಲಕ, ಈ ಸೇವಕರ ಮೂಲಕ ನಮಗೆ ಸಿಗುವ ಅದು ಭಾಗ್ಯವಾಗಿದೆ. ಅದನ್ನು ನಾವು ತಪ್ಪಿಸಿಕೊಳ್ಳಬಾರದು. ನೀವು ಕೂಡ ಕೇಳಿ ಆಶೀರ್ವಾದ ಹೊಂದಿ. ಅದೇ ರೀತಿ ಈವರೆಗೆ ನಮ್ಮ ಮಧ್ಯದಲ್ಲಿದ್ದಂಥ ಸೇವಕರನ್ನು ಇನ್ನೊಂದು ಆವರ್ತಿ ಆಸರೆ ಟಿವಿ ಪರವಾಗಿ ನಾವು ವಂದನೆ ಸಲ್ಲಿಸುವ. ವಂದನೆ. ಥ್ಯಾಂಕ್ ಯು. ವೀಕ್ಷಕರೇ, ಮುಂದಿನ ಆನರ್ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವ ಸೇವಕರು ಬರುವವರೆಗೆ ಈ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.